ನಡು ರಸ್ತೆಯಲ್ಲಿ ಹೊತ್ತಿ ಉರಿದಿದೆ ಕೆಎಸ್ಆರ್ಟಿಸಿ ಬಸ್. ಘಟನೆ ಆಗಿರೋದು ಲೂಲು ಮಾಲ್ ಎದುರಿಗೆ. ಕೆಎಸ್ಆರ್ಟಿಸಿ ಬಸ್ ಏನಿದೆ ಹೊತ್ತಿ ಉರಿದಿದೆ. ರಾತ್ರಿ 10:20 ಸುಮಾರಿಗೆ ಘಟನೆ ಆಗಿರೋದು ಲೂಲು ಮಾಲ್ ಎದುರಿಗೆ ಆಗಿರುವಂತಹ ಘಟನೆ ಇದು. ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಈ ಬಸ್ ಹೋಗ್ತಾ ಇತ್ತು. ಡೀಸೆಲ್ ಲೀಕೇಜ್ನಿಂದಾಗಿ ಬೆಂಕಿ ಕಾಣಿಸಿಕೊಂಡಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಬೆಂಕಿ ಹೊತ್ಕೊಳ್ತಿದ್ದಂತೆ ಪ್ರಯಾಣಿಕರ ಬಸ್ನಲ್ಲಿದ್ರಲ್ಲ ಅವರು ಕೆಳಗಿಳಿತಾರೆ. ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸ್ಥಳಕ್ಕೆ ಅಗ್ನಿಶಾಮಕ ದಳದ ವಾಹನ ದೌಡಾಯಿಸಿದೆ. ಸದ್ಯ ಆ ಬೆಂಕಿಯನ್ನ ನಂದಿಸುವಂತಹ ಕೆಲಸದಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ನಿರತರಾಗಿದ್ದಾರೆ. ಬೆಂಕಿ ನಂದಿಸೋಕೆ ಅಗ್ನಿಶಾಮಕ ಸಿಬ್ಬಂದಿ ಮುಂದಾಗಿದ್ದಾರೆ. ನೋಡ್ತಾ ಇರಬಹುದು ಯಾವ ರೀತಿ ಬೆಂಕಿ ದಗದಗನೆ ಹೊತ್ತಿ ಉರಿತಾ ಇದೆ ಅಂತ. ಲೂಲು ಮಾಲ್ ಎದುರುಗಡೆ ಆಗಿರುವಂತದ್ದು ಬೆಂಗಳೂರಿನಲ್ಲಿದು. ಮೇಲ್ನೋಟಕ್ಕೆ ಡೀಸೆಲ್ ಲೀಕೇಜ್ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇತ್ತೀಚೆಗೆ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಳ್ಳುವಂತಹ ಅವಘಡಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ತಾ ಇದೆ. ಹೈದರಾಬಾದ್ನಲ್ಲಿ ಆಯಿತು ಒಂದು ಘಟನೆ. ಆ ಘಟನೆ ಮಾಸುವ ಮುನ್ನವೇ ಕರ್ನಾಟಕದಲ್ಲೂ ಕೂಡ ಆಯಿತು. ಈಗ ಮತ್ತೆ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಸರಿಯಾದ ನಿರ್ವಹಣೆ ಕೂಡ ಇರೋದಿಲ್ಲ ಈ ಸರ್ಕಾರಿ ಬಸ್ಗಳಿಗೆ ಅನ್ನುವಂತಹ ಮಾತುಗಳಿಗೆ ಒಂದು ರೀತಿ ಪುಷ್ಟಿ ನೀಡ್ತಾ ಇದೆ. ಲೀಕೇಜ್ ಆಗಿದೆ ಅನ್ನುವಂಥ ಮಾಹಿತಿ, ಡೀಸೆಲ್ ಲೀಕೇಜ್ನಿಂದಾಗಿ ಬೆಂಕಿ ಕಾಣಿಸ್ಕೊಂಡಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ. ಮಂಜುನಾಥ್, ಎಷ್ಟೊತ್ತಿಗೆ ಬೆಂಕಿ ಕಾಣಿಸ್ಕೊಂಡಿದೆ? ಬೆಂಕಿ ಕಾಣಿಸ್ಕೊಳ್ಳೋದಕ್ಕೆ ಎಕ್ಸಾಕ್ಟ್ ರೀಸನ್ ಏನು? ಏನಾದರೂ ಪ್ರಾಣ ಹಾನಿ, ಗಾಯಗಳು ಏನಾದರೂ ಆಗಿದೆಯಾ ಪ್ರಯಾಣಿಕರಿಗೆ? ಧನುಶ್ರೀ, ಘಟನೆ ನಡೆದಿರುವಂತಹದ್ದು ರಾತ್ರಿ 10:20 ಸುಮಾರಿಗೆ ಲೂಲು ಮಾಲ್ನ ಮುಂಭಾಗದಲ್ಲಿ ಒಂದು ಘಟನೆ ಆಗಿದೆ. ನಿಜಕ್ಕೂ ಕೂಡ ಅಷ್ಟೇ ಅದೃಷ್ಟವಶಾತ್ ಅಂತ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು ಒಂದು ಕೆಎಸ್ಆರ್ಟಿಸಿ ಬಸ್ ಯಾವ ರೀತಿಯಾಗಿ ಸುಟ್ಟು ಕರಕಲಾಗಿದೆ ಅಂತ ಹೇಳ್ಬಿಟ್ಟು. ಇವತ್ತು 10:10 ಸುಮಾರಿಗೆ ಈ ಒಂದು ಬಸ್ ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಹೋಗ್ತಾ ಇತ್ತು. ಸುಮಾರು 30 ಜನ ಪ್ರಯಾಣಿಕರು ಕೂಡ ಅಷ್ಟೇ ಒಂದು ಬಸ್ನಲ್ಲಿ ಪ್ರಯಾಣವನ್ನ ಮಾಡ್ತಿದ್ರು. ಲೂಲು ಮಾಲ್ನ ಮುಂಭಾಗಕ್ಕೆ ಬಂದಂತಹ ವೇಳೆಯಲ್ಲಿ ಡೀಸೆಲ್ ಸೋರಿಕೆ ಆಗುತ್ತೆ. ಇಮಿಡಿಯೇಟ್ ಆಗಿ ಫೈರ್ ಅದಕ್ಕೆ ಹತ್ಕೊಳ್ಳುತ್ತೆ. ನೋಡ್ತಿದ್ದಂತೆ ಕಂಪ್ಲೀಟ್ ಆಗಿ ಒಂದು ಕೆಎಸ್ಆರ್ಟಿಸಿ ಬಸ್ ಹತ್ಕೊಳ್ಳೋದಕ್ಕೂ ಕೂಡ ಶುರುವಾಗುತ್ತೆ. ಪ್ರಯಾಣಿಕರು ಕೂಡ ಅಷ್ಟೇ ಕಿರ್ಚ್ಕೊಂಡು ಎಲ್ಲರೂ ಕೂಡ ಅಷ್ಟೇ ಅದೃಷ್ಟವಶಾತ್ ಕೆಳಗಡೆ ಇಳಿದಿದ್ದಾರೆ. ಇಲ್ಲ ಅಂತಂದ್ರೆ ದೊಡ್ಡ ಮಟ್ಟದ ಅನಾಹುತ ಆಗ್ತಿತ್ತು. ನೀವು ನೋಡ್ತಾ ಇರಬಹುದು ಕಂಪ್ಲೀಟ್ ಆಗಿ ಬಸ್ನ ಒಳಭಾಗದಲ್ಲಿರುವಂತಹ ಸೀಟ್ಗಳೆಲ್ಲವೂ ಕೂಡ ಅಷ್ಟೇ ಸುಟ್ಟು ಕರಕಲಾಗಿರುವಂತಹದ್ದು. ಯಾವೊಂದು ಸೀಟು ಕೂಡ ಉಳಿದಿಲ್ಲ. ಎಲ್ಲಾ ಸೀಟುಗಳು ಕೂಡ ಅಷ್ಟೇ ಈಗಾಗಲೇ ಸುಟ್ಟು ಕರಕಲಾಗಿದೆ. ಜೊತೆಗೆ ಯಾವಾಗ ಪ್ರಯಾಣಿಕರು ಕಿರ್ಚೋದಕ್ಕೆ ಶುರು ಮಾಡ್ತಾರೋ ಇಲ್ಲಿದ್ದಂತ ಸ್ಥಳೀಯರೆಲ್ಲರೂ ಕೂಡ ಅಷ್ಟೇ ಬಂದು ಆರಿಸೋದಕ್ಕೆ ಬೆಂಕಿಯನ್ನ ಮುಂದಾಗ್ತಾರೆ. ಜೊತೆಗೆ ಇಮಿಡಿಯೇಟ್ ಆಗಿ ಫೈರ್ ಇಂಜಿನ್ಗೂ ಕೂಡ ಅಷ್ಟೇ ಕಾಲ್ ಮಾಡ್ತಾರೆ. ಫೈರ್ ಇಂಜಿನ್ ಕೂಡ ಅಷ್ಟೇ ಘಟನಾ ಸ್ಥಳಕ್ಕೆ ಬಂದು ಸಂಪೂರ್ಣವಾಗಿ ಬೆಂಕಿಯನ್ನೇನು ಈಗಾಗಲೇ ಆರಿಸಿದೆ. ಆದ್ರೂ ಕೂಡ ಅಷ್ಟೇ ಎಲ್ಲೋ ಒಂದ್ ಕಡೆ ಈ ರೀತಿ ಘಟನೆ ಆಗಿದೆ. ಇಲ್ಲೂ ಕೂಡ ಒಂದಷ್ಟು ಜನ ಸ್ಥಳೀಯರಿದೆ, ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೀನಿ. ಎಷ್ಟೊತ್ತಿಗಾಯ್ತು ಸರ್ ಈ ಘಟನೆ? 10:10 ಹೆಂಗಾಯ್ತು ಅಂತ? ಅದು ಇದಿಲ್ವಾ ಬ್ಯಾಟ್ರಿ ಹತ್ತಿದ ಒಂಚೂರು ಸ್ಟಾರ್ಟ್ ಆಗಿದ್ದಕ್ಕೆ ಯಾರೋ ಒಬ್ಬ ಹೇಳ್ದ, ಗಾಡಿ ನಿಲ್ಸ್ಬಿಟ್ಟು ಡ್ರೈವರ್ ಅಷ್ಟು ಬೇಗ ಪಟ್ಟಂತ ನೋಡಿದಕ್ಕೆ ಫುಲ್ ಬೆಂಕಿ ಹಚ್ಬಿಟ್ಟು ಇಮಿಡಿಯೇಟ್ಲಿ ಜನರಿಗೆಲ್ಲ ನಿಲ್ಸ್ಬಿಟ್ರು. 21 ಜನ ಇದ್ರು ಒಳಗಡೆ. 21 ಜನ ಇದ್ರು. ಓಕೆ, ಎಷ್ಟೊತ್ತಿಗೆ ಇಳಿದ್ಬಿಟ್ರು ಎಲ್ಲರೂ? 5 ನಿಮಿಷ ಪಟ್ಟಂತ ನಿಲ್ಸ್ಬಿಟ್ರು ಎಲ್ಲಾರು. ಪಟಾಪಟ್ ಅಂತ ಎಲ್ಲ ಕೈ ಹಾಕಿದ್ರು. ನಾವೆಲ್ಲ ಕೈ ಹಾಕಿದಕ್ಕೆ ಇಮಿಡಿಯೇಟ್ಲಿ ಇಳ್ಬಿಟ್ರು ಜನರು. ಎಷ್ಟೊತ್ತಿಗೆ ಕಂಪ್ಲೀಟ್ ಆಗಿ ಬೆಂಕಿ ಸುಟ್ಟೋಯ್ತು ಬಸ್ ಎಲ್ಲ? 10 ಗಂಟೆಗೆ ಸ್ಟಾರ್ಟ್ ಅಂತ ಅವನು ಒಬ್ಬ ಟೂ ವೀಲರ್ ಅವ್ನು ಹೇಳ್ದ. ಇಮಿಡಿಯೇಟ್ಲಿ ಡ್ರೈವರ್ ನೋಡಿದ ತಕ್ಷಣ ಏನೋ ಜಾಸ್ತಿ ಬೆಂಕಿ ಆಗಿದ ತಕ್ಷಣ ಬಂದು ಮೂವ್ ಮಾಡ್ಬಿಟ್ಟು ಗಾಡಿ ನಿಲ್ಸ್ಬಿಟ್ಟು ಪಟ್ಟಂತ ಇಳ್ದಿ ಆ ಕಡೆ ಜಂಪ್ ಮಾಡ್ಬಿಟ್ಟ ಡ್ರೈವರ್. ಜಂಪ್ ಮಾಡಿ ಇಳ್ಬಿಟ್ಟು ಬಂದು ಪಟ್ಟಂತ ಎಲ್ಲರಿಗೂ ಜನರಿಗೆ ಇಳಿಸ್ಬಿಟ್ಟು ಪಟಾಪಟ ಅಂತ ಇದು ಮಾಡಿ. 21 ಜನ ಪ್ರಯಾಣ ಮಾಡ್ತಿದ್ರು. ಬೆಂಕಿ ಬೇರೆ ಹತ್ಕೊಂಡಿತ್ತು. ಪಾಪ ನೀವು ಕೂಡ ತುಂಬಾ ಪ್ರಯತ್ನ ಮಾಡಿ ಬೆಂಕಿ ಹಾರಿಸೋದಕ್ಕೆ ಪ್ರಯತ್ನ ಮಾಡಿದ್ರಿ. ಫೈರ್ ಇಂಜಿನ್ ಎಷ್ಟೊತ್ತಿಗೆ ಬಂತು? ಯಾರು ಫೋನ್ ಮಾಡಿದ್ರು? ನಾವೇ ಫೋನ್ ಮಾಡಿದ್ದು. ಫೈರ್ ಇಂಜಿನ್ ಬಂದ್ರು, ಬಂದು ಎಲ್ಲ ಇದು ಮಾಡಿದ್ರು. ಎಲ್ಲ ಹಿಂದೆ ಗ್ಲಾಸ್ ಐತಲ್ವಾ, ಆ ಗ್ಲಾಸ್ ಇಂದ ಹಿಂದೆ ಎಲ್ಲ ಜನಗಳು ಬಂದ್ರು. ಎಲ್ಲ ಬ್ಲಾಸ್ಟ್ ಆಗಿತ್ತು. ವಿಡಿಯೋ ಐತೆ, ವಿಡಿಯೋ ಬೇಕಂದ್ರೆ ಕಳ್ಸಿಕೊಡ್ತೀನಿ ನಿಮ್ಗೆ. ಫುಲ್ ಬಸ್ ಅರ್ಧಕ್ಕರ್ಧ ಸುಟ್ಟೋಗಿತ್ತು. ಅವಾಗ ಇಮಿಡಿಯೇಟ್ಲಿ ಬಂತು ಫೈರ್ ಇಂಜಿನ್. ಇಮಿಡಿಯೇಟ್ಲಿ ಬಂದು ಅವ್ರ ನೀರು ಇದು ಮಾಡಿದ್ಕೆ ಪಬ್ಲಿಕ್ ಎಲ್ಲ ಇದಾಯ್ತು. ಯಾವ ಪ್ರಯಾಣಿಕರಿಗೆ ಏನು ತೊಂದರೆ ಆಗಿಲ್ಲ? ಯಾರಿಗೂ ಏನು ತೊಂದರೆ ಆಗಿಲ್ಲ. ಎಲ್ಲ ನಾರ್ಮಲ್ ಆಗಾಯ್ತು. ಎಲ್ಲ ಬೇಗ ಎಲ್ಲ ಕೈ ಹಾಕಿದಾಗ ಎಲ್ಲ ನಾರ್ಮಲ್ ಆಗಾಯ್ತು. ಯಾರಿಗೂ ಏನು. ಧನುಶ್ರೀ, ಇಲ್ಲಿನ ಸ್ಥಳೀಯರು ಹೇಳುವಂತಹ ಮಾಹಿತಿಯ ಪ್ರಕಾರವಾಗಿ 10:10 ಸುಮಾರಿಗೆ ಒಂದು ಬೆಂಕಿ ಕಾಣಿಸಿಕೊಳ್ಳುತ್ತೆ. ಬಸ್ನಲ್ಲಿ 21 ಜನ ಪ್ರಯಾಣಿಕರು ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ರು. ಯಾವಾಗ ಈ ಒಂದು ಡೀಸೆಲ್ ಅನ್ನುವಂತ ಸೋರಿಕೆಯಾಗಿ ಬೆಂಕಿ ಆಗುತ್ತೆ, ಇಮಿಡಿಯೇಟ್ ಆಗಿ ತಕ್ಷಣವೇ ಅಲರ್ಟ್ ಆಗ್ತಾರೆ. ಎಲ್ಲರೂ ಕೂಡ ಕೆಳಗಡೆ ಇಳಿದಿದ್ದಾರೆ. ಅದೃಷ್ಟವಶಾತ್ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರು ಕೆಳಗಡೆ ಇಳಿದಂತ ಕೆಲವೇ ಸೆಕೆಂಡ್ಗಳಲ್ಲಿ ಈ ಒಂದು ಬೆಂಕಿ ಅನ್ನುವಂಥದ್ದು ಸಂಪೂರ್ಣವಾಗಿ ಬಸ್ ಕತ್ಕೊಂಡಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ರೀತಿ 21 ಜನ ಕೆಳಗೆ ಇಳಿದಂತಹ ಒಂದು ಹಿನ್ನೆಲೆಯಲ್ಲಿ ಯಾರಿಗೆ ಯಾವುದೇ ರೀತಿಯಂತ ತೊಂದರೆ ಆಗಿಲ್ಲ. ಅದು ಬಿಟ್ರೆ ಬಸ್ ಮಾತ್ರ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಒಂದು ವೇಳೆ ಏನಾದ್ರೂ ಪ್ರಯಾಣಿಕರೇನಾದ್ರೂ ಇಳಿಯೋದಕ್ಕಾಗಿಲ್ಲ ಅಂತಂದ್ರೆ ದೊಡ್ಡ ಮಟ್ಟದ ಅನಾಹುತ ಬೆಂಗಳೂರು ನಗರದಲ್ಲೂ ಕೂಡ ಅಷ್ಟೇ ಆಗ್ತಾ ಇತ್ತು. ಧನುಶ್ರೀ, ಥ್ಯಾಂಕ್ ಯು ಮಂಜು ತಮ್ಮೆಲ್ಲ ಮಾಹಿತಿಗಾಗಿ.